ನಿಮ್ಗೆ ಏನು ಅನಿಸ್ತು ಒಬ್ಬ ಪೈಲಟ್ ಆಗಿ ನೀವು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಈ ಥರ ಎಮರ್ಜೆನ್ಸಿ ನೋಡಿರ್ತೀರಾ ನಿಮ್ಮ ಅನುಭವದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಬರುತ್ತೆ ಬಟ್ ಯು ಅದನ್ನು ಹ್ಯಾಂಡ್ಲ್ ಮಾಡಿರ್ತೀರಾ ಏನು ಅನಿಸ್ತಿದ್ರು ಅಂತ ನೋಡಿದ ತಕ್ಷಣ ಆ್ಯಕ್ಚುಲಿ ನಾನು ಇದು ನಿನ್ನೆ ಈ ಇವೆಂಟ್ ಆದಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ನನಗೆ ಕಾಲ್ ಬಂತು ಫ್ಯಾಮಿಲಿ ಮೆಂಬರಿಂದ ಈ ಥರ ಆಗಿದೆ ಅಂತ ಸೊ ನಿದ್ದೆಯಿಂದ ಎದ್ದ ತಕ್ಷಣ ಫಸ್ಟ್ ಥಿಂಗ್ ಅನ್ಲೈಕ್ಲಿ ಇವೆಂಟ್ ಯಾಕೆಂದರೆ ಜನಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟು ಕ್ಲಿಯರಾಗಿ ಬರೋ ಅಷ್ಟೊತ್ತಿಗೆ ಇಲ್ ಟೇಕ್ ಟೈಮ್ ಅನ್ಲೈಕ್ಲಿ ಅಂತ ಎನಿವೆ ನಾನು ಟಿ ವಿ ಸ್ವಿಚ್ ಆನ್ ಮಾಡೋಣ ಅಂತ ಬಂದೆ ಅಷ್ಟೊತ್ತಿಗೆ ಆಲ್ರೆಡಿ ಫುಟೇಜಸ್ ಬರ್ತಾ ಇತ್ತು ಟಿ ವಿನಲ್ಲಿ ಸೊ ದೆನ್ ನಾನು ಐ ಸಾ ಓಕೆ ಇಟ್ ಇಸ್ ಏರ್ ಇಂಡಿಯಾ ಅಂತ ಓಕೆ ಇವಾಗ ಸ್ವಲ್ಪ ಐ ವಾಸ್ ಮೋರ್ ಸೀರಿಯಸ್ ಅಬೌಟ್ ಇಟ್ ದೆನ್ ಅವಾಗ ವೆನ್ ಐ ಗಾಟ್ ಟು ನೋ ಇದು 787 ಏರ್ಕ್ರಾಫ್ಟ್ ಇನ್ವಾಲ್ವ್ ಆಗಿದೆ ಅಂತ ಪ್ರಾಬ್ಲಿ ಫಾರ್ 1 hour ನಾನು ಐ ವಾಸ್ ಕಂಟಂಪ್ಲೇಟಿಂಗ್ ಏನಾದ್ರು ದೇರ್ ಇಸ್ ಸಮ್ ಮಿಸ್ ಇನ್ಫಾರ್ಮೇಷನ್ ಆ್ಯಕ್ಚುಲಿ ಆಗಿದೆಯೋ ಇಲ್ವ ಅಂತ ಬಿಕಾಸ್ ಈ ಥರ ಮಾಡರ್ನ್ ಏರ್ಕ್ರಾಫ್ಟ್ಸಲ್ಲಿ ವಿತ್ ಮಾಡರ್ನ್ ಟ್ರೈನಿಂಗ್ ಆ್ಯಂಡ್ ಮಾಡರ್ನ್ ಏವಿಯೇಷನಲ್ಲಿ ಈ ಥರ ಇನ್ಸಿಡೆಂಟು ಇಸ್ ಅ ವೆರಿ ವೆರಿ ರೇರ್ ಅಕರೆನ್ಸ್ ತುಂಬ ಕಡಿಮೆ ಚಾನ್ಸಸ್ ಈ ಥರ ಆಗೋದಕ್ಕೆ ಅದಾದಮೇಲೆ ನಾವು ನಮ್ಮ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಗ್ರೂಪ್ ಕಾಲಿಗ್ ತೊಗೊಂಡ್ವಿ ನಾವೆಲ್ಲ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಏನಾಗಿರ್ಬೋದು ಹೇಗೆ ಅಂತ ಬಟ್ ಟಿಲ್ ಆ್ಯಸ್ ಆಫ್ ನೌ ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನು ಈ ರಿಪೋರ್ಟ್ಸ್ ಬರೋ ತನಕ ಇಟ್ ಈಸ್ ವೆರಿ ಹಾರ್ಡ್ ಇವನ್ ಟು ಫೈಂಡ್ ಔಟ್ ರೂಟ್ ಕಾಸ್ ಏನು ಅಂದ್ಬಿಟ್ಟು ಫುಟೇಜಸ್ ಇಂದ ಸರ್ ಹೇಳಿದಾಗೆ ವಿ ಕ್ಯಾನ್ ಸಿ ದಟ್ ಏರ್ಕ್ರಾಫ್ಟ್ ಇಂಜಿನ್ಸ್ ಅಲ್ಲಿ ದರ್ ನಾಟ್ ಎನಫ್ ಪವರ್ ದಟ್ ಇಸ್ ವಾಟ್ ಇಟ್ ಸೀಮ್ಸ್ ಲೈಕ್ ಬಟ್ ಇನ್ ರೂಟ್ ಕಾಸ್ ಎಕ್ಸಾಕ್ಟ್ಲಿ ಈ ಕಾರಣ ಏನಾಗಿದೆ ಅಂತ ಹೇಳಿ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ವಾಚ್ ಗಿರೀಶ್ ಲಿಂಗಣ್ಣವ್ರು ಈಗ ನೀವು ಹೇಳ್ತಾ ಇದ್ರಿ ಬರ್ಡ್ ಹಿಟ್ ಅಂತ ಹೇಳಿ ಅಂದ್ರೆ ಈಗ ಬರ್ಡ್ ಹಿಟ್ ಅಂತ ಖಂಡಿತವಾಗಿ ಹೇಳ್ತಾ ಇಲ್ಲ ಐ ಆಮ್ ಓನ್ಲಿ ಟೆಲ್ಲಿಂಗ್ ದ ಪಾಸಿಬಿಲಿಟೀಸ್ ಇರಬಹುದು ಅಂತ ಆಯ್ತು ಈಗ ಜನಸಾಮಾನ್ಯರಿಗೆ ಒಂದು ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನ ಯಾಕಂದ್ರೆ ಅಷ್ಟೊಂದು ದೊಡ್ಡ ವಿಮಾನ ಚಿಕ್ಕದೊಂದು ಹಕ್ಕಿ ಡಿಕ್ಕಿ ಹೊಡೆದ್ರೆ ಇಂಥ ಒಂದು ದುರಂತ ನಡೆಯುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಜನರಲ್ ಇರುತ್ತೆ ಸೊ ಆ ಹಕ್ಕಿ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಅಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದಾ ಆ ಸ್ಪೀಡ್ ಪ್ರಾಬಬ್ಲಿ ಇಟ್ ವಾಸ್ V1 ಸ್ಪೀಡ್ ತಗೊಂಡಿತ್ತು ಅಂದರೆ 330 or 400 km ದೇ ವಿಲ್ ಕ್ಯಾಲ್ಕುಲೇಟ್ ದ V1 ಸ್ಪೀಡ್ ಬೇಸ್ಡ್ ಆನ್ ದಿ ವೆಯ್ಟೇಜು ಆ ಟೆಂಪ್ರೇಚರ್ ವಾಸ್ ವೆರಿ ಹೈ 40 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಸೊ ದೇ ರಿಕ್ವೈರ್ಡ್ ಮೋರ್ ಥ್ರಸ್ಟ್ ಟು ಟೇಕ್ ದಟ್ ಬಿಕಾಸ್ ಏರ್ ಕಮ್ಮಿ ಇದ್ದಾಗ ಅಂದರೆ ಡೆನ್ಸಿಟಿ ಜಾಸ್ತಿ ಇದ್ದಾಗ ಏರ್ ತಿನ್ನಿರುತ್ತೆ ಸೊ ಆ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ ಆ V1 ಸ್ಪೀಡಲ್ಲಿ ಆ ಸ್ಪೀಡಲ್ಲೇ ಬಂದು ಒಂದು ಅಕ್ಕಿ ಹೊಡೆದ್ರೆ ಈವನ್ ನೀವು ಒಂದು ಸಣ್ಣ ಕಲ್ಲು ಹೊಡೆದ್ರೆ ಕಾರಲ್ಲಿ ಹೈ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅದು ತುಂಬಾ ಡ್ಯಾಮೇಜ್ ಆಗುತ್ತೆ ಸೊ ಅದು ಏನಾರ ಹೋಗಿ ಕಂಪ್ರೆಸರ್ ಒಳಗೆ ಸಿಕ್ಕಾಕೋತೋ ಆ ಬ್ಲೇಡ್ ಏನಾರು ಪ್ರಾಬ್ಲಮ್ ಆಯಿತು ವಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಅದು ಹ್ಯಾಪನ್ ಗೊತ್ತಿಲ್ಲ ನಾವು ಇವೆಲ್ಲ ಥಿಂಕಿಂಗ್ ಅಷ್ಟೇ ಫ್ಯೂಯಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು ಇಲ್ಲ ಇದಾಗಿರ್ಬೋದು ಇಲ್ಲ ಫ್ಲ್ಯಾಪ್ ಡೈರೆಕ್ಷನ್ 5 ಡಿಗ್ರೀಸಲ್ಲಿ ಇರಲಿಲ್ಲ ಅಂತಾರೆ ವೈ ಈ ಡಿಡ್ ನಾಟ್ ಕೀಪ್ ಇಟ್ ಅಟ್ 5 ಡಿಗ್ರೀಸ್ ಅವ್ನಿಗೇನು ಪ್ರಾಬ್ಲಮ್ ಇತ್ತು ಆ ಫ್ಲ್ಯಾಪು ಸ್ಲ್ಯಾಟ್ಸ್ ಅಂತ ಇರುತ್ತೆ ವಿಂಗ್ಸ್ ಹತ್ರ ಬಟ್ ಇಟ್ ಹ್ಯಾಡ್ ಟು ಬಿ ಅಟ್ಲೀಸ್ಟ್ 5 ಡಿಗ್ರೀಸ್ ಪ್ರಾಬಬ್ಲಿ ದ ಪೈಲಟ್ ಕ್ಯಾನ್ ಟೆಲ್ ವೈ ದೇ ಕೀಪ್ 5 ಡಿಗ್ರೀಸ್ ಆರ್ 7 ಡಿಗ್ರೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಫಾರ್ ದ ಲಿಫ್ಟ್ to happen correctly but it was fully folded why folded adella aneka technical reasons ide which has to be probed further but ನಾನು ಹೇಳ್ದಂಗೆ ATC ಪ್ರಾಬ್ಲಮ್ ಇದೆಯಾ ಇಲ್ಲ ATC ಅವ್ರ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಇರಲಿಲ್ಲ ಬಿಕಾಸ್ ದೇ ಆರ್ ನಾಟ್ ದಿ ಪ್ರಾಬ್ಲಮ್ಸ್ ಫಾರ್ ಬಿಕಾಸ್ ದ ರನ್ವೇ ವಾಸ್ ಕರೆಕ್ಟ್ ರನ್ವೇ 28 ವಾಸ್ ವೆರಿ ಕರೆಕ್ಟ್ 3 kilometers ಫಾರ್ ದಿ ಟೇಕ್ ಆಫ್ ವಾಸ್ ವೆರಿ ಕರೆಕ್ಟ್ ವಾಸ್ ದಿ ಟೇಕ್ ಆಫ್ ಪ್ಯಾರಾಮೀಟರ್ಸಲ್ಲಿ ಏನಾರು ಇಶ್ಯೂ ಇತ್ತ ಗೊತ್ತಿಲ್ಲ ನನಗೆ ಟೇಕ್ ಆಫ್ ದೇರ್ ಆರ್ ಸರ್ಟನ್ ಪ್ಯಾರಾಮೀಟರ್ಸ್ ಈ ಒಂದು ಸ್ಪಾಟಲ್ಲಿ ಟೇಕ್ ಆಫ್ ಮಾಡಬೇಕು ಅದರಲ್ಲಿ ಏನಾರು ಮಿಸ್ ಆಯಿತಾ ಅದು ಹೇಳೋಕ್ಕಾಗಲ್ಲ ಬಿಕಾಸ್ ನಥಿಂಗ್ ವಿ ನೋ ದೀಸ್ ಆರ್ ಆಲ್ ಇಫ್ಸ್ ಬಟ್ಸ್ ಅಷ್ಟೇ ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ probed, investigated. But one thing I can say is the government it's also is a culprit because of allowing the buildings so near to the airport. ಅದು ಇಲ್ಲದೆ ಹೋಗಿದ್ದಿದ್ರು ವಿ ಕುಡ್ ಹ್ಯಾವ್ ಎಸ್ಕೇಪ್ಡ್ ನಾನು ಹೇಳ್ತೀನಿ ಆಗ್ತಿತ್ತು ಅಂತ ಹೇಳ್ತಿಲ್ಲ ಬಟ್ ದೇರ್ ವೇರ್ ಚಾನ್ಸಸ್ ಒಂದು ಓಪನ್ ಗ್ರೌಂಡ್ ಇದ್ದಿದ್ರೆ ದೇರ್ ವೇರ್ ಚಾನ್ಸಸ್ ಸ್ವಲ್ಪ ಸಾವು ನೋವು ಕಮ್ಮಿ ಆಗ್ತಿತ್ತು ದೇರ್ ವೇರ್ ಚಾನ್ಸಸ್ ಬಿಕಾಸ್ ದೋ ದೇರ್ ಇಸ್ ಅನ್ ಹೈಕೋರ್ಟ್ ಆರ್ಡರ್ ದಟ್ 13 kilometers ಸುತ್ತಲೂ ಇರಬಾರ್ದು ಅಂದರೆ ಯಾವ ಏರ್ಪೋರ್ಟು ಫಾಲೋ ಮಾಡ್ತಾರೆ ಬೀಯಿಂಗ್ ಅಹಮದಾಬಾದ್ ಸಚ್ ಎ ಪ್ರೈಮ್ ಇದು ದೇ ಅಟ್ಲೀಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಿವಿಲ್ ಆಸ್ಪತ್ರೆ ಬಳಿಕ ಮೋದಿ ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಮೇಘಾನಿ ನಗರದಲ್ಲಿ ಆಗಿರ್ತಕ್ಕಂಥ ವಿಮಾನ ಪತನ ಆ ಸ್ಥಳಕ್ಕೆ ಇದೀಗ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಹೇಗೆ ಆಯಿತು ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳು ಕೂಡ ಇರ್ತಾರೆ ಅವ್ರ ಜೊತೆ ಎಲ್ಲ ಮಾತನಾಡಿ ಪ್ರಧಾನಿ ಮೋದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪಡ್ಕೊಳ್ತಾ ಇದ್ದಾರೆ ಅಹಮದಾಬಾದ್ನ ಮೇಘಾನಿ ನಗರ ಮೋದಿ ಅವರ ತವರು ಗುಜರಾತ್ ಇಂಥದ್ದೊಂದು ದುರಂತ ಆಗೋದಕ್ಕೆ ಸಾಧ್ಯನಾ ಹೇಗೆ ಸಾಧ್ಯ
ಈಗಾಗಲೇ ಸಮರ್ಥ ಹೆಗ್ಡೆ ಅವರು ಹೇಳ್ತಾ ಇದ್ರು, ಇಂಥ ಒಂದು ಅಡ್ವಾನ್ಸ್ಮೆಂಟ್ನ ಯುಗದಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ ಇಂಥದ್ದೊಂದು. ನೋಡಿ, ಈ ಯುದ್ಧ ಆದರೆ ನಾವು ಇಷ್ಟು ಜನರನ್ನು ಕಳ್ಕೊಳ್ಳಿಲ್ಲ. ಅದೇ ಒಂದು ಏರ್ಕ್ರಾಫ್ಟ್ ಕ್ರ್ಯಾಶ್ ಆಯಿತು ಅಂತಂದರೆ ನಮಗೆ ಇಷ್ಟು 200-300 ಜನರ ಜೀವ ಕಳ್ಕೊತೀವಿ ನಾವು. ಎಂಥ ಒಂದು ದುರಂತದ ಪರಿಸ್ಥಿತಿಲಿ ಇದೀವಲ್ವಾ ನಾವು. ಪ್ರಧಾನಿ ಮೋದಿ ಈಗ ಘಟನಾ ಸ್ಥಳಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮ್ಯಾಜಿಕಲ್ ಸರ್ವೈವರ್ ಯಾರಿದ್ದಾರೆ ರಮೇಶ್ ಅವರನ್ನ ಭೇಟಿ ಮಾಡಿ ಅವ್ರ ಹತ್ರನೂ ಮಾತಾಡಿ ಇದೀಗ ವಾಪಸ್ ಆಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಘಟನಾ ಸ್ಥಳಕ್ಕೆ. ರೈಟ್, ನಮ್ಮ ಜೊತೆ ಮೋಹನ್ ಚಿತ್ತಳೆ ಅವರು, ನಿವೃತ್ತ ಸೇನಾ ಅಧಿಕಾರಿ, ವಾಯುಸೇನಾ ಅಧಿಕಾರಿ, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಈ ಒಂದು ಚರ್ಚೆಯಲ್ಲಿ. ನಮಸ್ಕಾರ ಮೋಹನ್ ಚಿತ್ತಳೆ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ಚಿತ್ತಳೆ ಅವರಿಗೆ ಹೋಗೋದಕ್ಕಿಂತ ಮುಂಚೆ ಸಮರ್ಥ ಹೆಗ್ಡೆ ಅವ್ರಿಗೆ ಒಂದು ಪ್ರಶ್ನೆ ಇತ್ತು. ಸಮರ್ಥ ಹೆಗ್ಡೆ ಅವರೇ, ರೀಸೆಂಟ್ಲಿ ಒಂದು ಇಂಡಿಗೋ ಫ್ಲೈಟ್ ಅನ್ಕೋತೀನಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಯಿತು, ಅದರ ಮುಂಭಾಗದಲ್ಲಿ ಒಂದು ಡ್ಯಾಮೇಜ್ ಆಗಿರೋದು ಕಂಡು ಬಂತು. ಏನಾಗಿತ್ತದು ಅಂತ, ಏನಾಗಿದ್ದಿರ್ಬೋದು? ಈ ಬರ್ಡ್ ಸ್ಟ್ರೈಕ್ ಅನ್ನೋದು ಏವಿಯೇಷನಲ್ಲಿ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಅಕರೆನ್ಸಸ್. ಎಲ್ಲ ಪೈಲಟ್ಸು ಮತ್ತು ಏರ್ಲೈನ್ ಸ್ಟಾಫ್ ವಿ ಆರ್ ಟ್ರೈನ್ ಟು ಡೀಲ್ ವಿತ್ ಇಟ್. ಸೊ ನಮಗೆ ಇಟ್ಸ್ ಅ ಡೇ ಇನ್ ಆ್ಯಂಡ್ ಡೇ ಔಟ್ ಆಕ್ಟಿವಿಟಿ ಇದು ಆದಾಗ. ಬಟ್ ಈಗ ಇಂಡಿಗೋದ ಆದಾಗ ಅದು ಬರ್ಡ್ ಸ್ಟ್ರೈಕ್ ಆಗಿತ್ತು. ಫ್ರಂಟಲ್ಲಿ ಅದಕ್ಕೆ ಏರ್ಕ್ರಾಫ್ಟ್ ಫ್ರಂಟಲ್ಲಿ ನೋಸ್ಕೋನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಡ್ಯಾಮೇಜ್ ಆಗಿತ್ತು. ಒಳಗಡೆ ಅದಕ್ಕೆ ವೆದರ್ ರೇಡಾರ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಿಲ್ಲ, ಇಟ್ ಇಸ್ ಜಸ್ಟ್ ಅ ಪಾರ್ಟ್ ರಿಪ್ಲೇಸ್ಮೆಂಟ್. ಬಟ್ ಸರ್ ಹೇಳ್ದಾಗೆ ನೀವು ಈಗ ಇಂಜಿನ್ನಿಗೆ ಬರ್ಡ್ ಇಂಜೆಸ್ಟ್ ಆಯಿತು ಅಂದರೆ ಯೂಶಲಿ ಮೋಸ್ಟ್ ಇಂಜಿನ್ಸು ಮ್ಯಾನುಫ್ಯಾಕ್ಚರರ್ಸು ಸರ್ಟಿಫೈ ಆಗಬೇಕಾದ್ರೆ ಅಪ್ ಟು ಇಷ್ಟು ಬರ್ಡ್ ಇಂಜೆಸ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ. ಇಷ್ಟು ಬ್ಲೇಡನ್ನು ಇಷ್ಟು ಕಂಪ್ರೆಸರ್ ಒಳಗಡೆ ಹೋದರೆ, ಇಷ್ಟು ನೀರು ಅಬ್ಸರ್ವ್ ಆದರೆ, ಇಲ್ಲ ಇನ್ನೊಂದು ಕಂಟಾಮಿನೇಷನ್ ಆಯಿತು ಅಂದರೆ ಅಷ್ಟು ಇಂಜಿನ್ ಶುಡ್ ಬಿ ಏಬಲ್ ಟು ಸರ್ವೈವ್ ಇಟ್. ಬಟ್ ನಿನ್ನೆ ಇನ್ಸಿಡೆಂಟಲ್ಲಿ ಐ ಕುಡಂಟ್ ಸಿ ಮಚ್, ಬಿಕಾಸ್ ಯೂಶಲಿ ಬರ್ಡ್ ಸ್ಟ್ರೈಕ್ ಆದಾಗ ಕಂಪ್ರೆಸರ್ ಸ್ಟಾಲ್ ಆಗುತ್ತೆ, ಆಮೇಲೆ ಒಳಗಡೆ ಬ್ಲೇಡ್ಸ್ ಟರ್ನ್ ಆಗೋದಿಲ್ಲ, ಅವಾಗ ಹಿಂದ್ಗಡೆಯಿಂದ ಮಿಸ್ಫೈರ್ ಆಗಿ ಯು ಕ್ಯಾನ್ ಸಿ ಸ್ಪಾರ್ಕ್ಸ್ ಕಮಿಂಗ್, ಮೋಸ್ಟ್ ಕಾಮನ್ ಅಕರೆನ್ಸಸ್. ಬಟ್ ಇನ್ನೊಂದು CCTV ಫುಟೇಜ್ ಏನು ಬಂದಿದೆ ಅದರಲ್ಲಿ ಇಟ್ ಹಸ್ ಟೇಕನ್ ಆಫ್ ಸ್ಮೂತ್ಲಿ. ಆ್ಯಂಡ್ ಬರ್ಡ್ ಸ್ಟ್ರೈಕ್ ಆದ್ರೂ ಹೈಲಿ ಅನ್ಲೈಕ್ಲಿ ಮೋಸ್ಟ್ ಆಫ್ ದ ಟೈಮ್ ಮೋಸ್ಟ್ ಮಾಡರ್ನ್ ಜೆಟ್ಸಲ್ಲಿ ಸ್ಟ್ರೈಕ್ ಆದರೂ ನಿಮ್ಮ ಇಂಜಿನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಹೊರತು ಕಂಪ್ಲೀಟ್ ನಿಲ್ಲೋದು ವೆರಿ ರೇರ್ ಆಕ್ಟಿವಿಟಿ. ಅದು 2 ಇಂಜಿನ್ ಒಟ್ಟಿಗೆ. ಇದು ಲಾಸ್ಟ್ ಆಗಿದ್ದು US ಏರ್ವೇಸ್, US ಅಲ್ಲಿ ಅಲ್ಲಿ ಆಗಿದ್ದು A320 ಏರ್ಕ್ರಾಫ್ಟ್ ಅಲ್ಲಿ ಆಗಿತ್ತು. ಅವಾಗ ಹೈಟ್ ಇತ್ತು, ಟೈಮ್ ಇತ್ತು, ಸೊ ದೇ ವರ್ ಏಬಲ್ ಟು ಕಮ್ ಅಂಡ್ ಡೂ ದಿ ಸಾಫ್ಟ್ ಲ್ಯಾಂಡಿಂಗ್ ಆನ್ ವಾಟರ್. ಬಟ್ ನಿನ್ನೆ ಪರಿಸ್ಥಿತಿನಲ್ಲಿ ಹೈಟ್ ವಾಸ್ ಜಸ್ಟ್ ಬೇರ್ಲಿ 600 ಫೀಟ್. ಸಮರ್ಥಗಳು ಇನ್ನೊಂದು, ಈಗ ಯೂಶಲಿ ವಿಮಾನದಲ್ಲಿ 2 ಇಂಜಿನ್ಗಳು ಕೆಲಸ ಮಾಡ್ತಾ ಇರುತ್ತೆ. ಇದು ಟೇಕ್ ಆಫ್ ಆದ ಕೆಲವು ಸೆಕೆಂಡ್, ಮೇ ಬಿ 20 to 40 ಸೆಕೆಂಡ್ಸ್ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಟೇಕ್ ಆಫ್ ಆದಾಗ ಆ ಲ್ಯಾಂಡಿಂಗ್ ಗೇರ್ ಇನ್ನೂ ಆಚೆ ಇತ್ತು, ಇದರ ಜೊತೆಗೆ ಇನ್ನೊಂದು ಎಂಜಿನ್ಗೆ ಆ ಫೋರ್ಸ್ ಸಿಗಲಿಲ್ಲ, ಹೀಗಾಗಿ ಈ ರೀತಿ ಸಮಸ್ಯೆ ಆಯಿತು ಅಂತ ನಾವು ಅನ್ಕೋಬೋದಾ? ಈಗ ಲ್ಯಾಂಡಿಂಗ್ ಗೇರು ಅಪ್ ಮಾಡದೆ ಹೋಗಿರೋದಕ್ಕೆ ಪ್ರಾಬಬಿಲಿಟಿ 2 ಇರೋದು. ಒಂದು ಏನಕ್ಕೆ 2 ಇಂಜಿನ್ ಫೇಲ್ಯೂರ್ ಆದರೆ ನಿಮ್ಮ ಹೈಡ್ರಾಲಿಕ್ಸ್ ಫೇಲ್ ಆಗುತ್ತೆ, ಹೈಡ್ರಾಲಿಕ್ಸ್ ಫೇಲ್ ಆದರೆ ಲ್ಯಾಂಡಿಂಗ್ ಗೇರ್ ಮೇಲೆ ತೊಗೊಳಕ್ಕಾಗೋದಿಲ್ಲ. ಇನ್ನೊಂದು, ನಿನ್ನೆ ನನ್ನ ಮೆಂಟರ್ ಆ್ಯಂಡ್ ನನಗೆ ಗುಡ್ ಫ್ರೆಂಡ್ ಸುದರ್ಶನ್ ಅವರು ಇನ್ನೊಂದು ಚಾನಲ್ ಹೇಳ್ತಾ ಇದ್ರು, ಪೈಲಟ್ಸ್ ಮೈಟ್ ಬಿ ಬಿಸಿ ಅನಲೈಸಿಂಗ್ ವಾಟ್ ದ ಸಿಚುವೇಶನ್ ಇಸ್. ಸೊ ಯೂಶಲಿ ಟೇಕ್ ಆಫ್ ಸೆಗ್ಮೆಂಟ್ಸಲ್ಲಿ ಒಂದು ವಿಮಾನ ಟೇಕ್ ಆಫ್ ಆಗಬೇಕು ಅಂದರೆ 4 ಸೆಗ್ಮೆಂಟ್ ಇರುತ್ತೆ. ಅದಕ್ಕೆ ಸೆಗ್ಮೆಂಟ್ 1, 2, 3, 4 ಅಂತ. ಈ ಆಕ್ಸಿಲರೇಷನ್ ಹೈಟ್ ಬರೋದಕ್ಕಿಂತ ಮುಂಚೆ ನಿಮ್ಮ ಲ್ಯಾಂಡಿಂಗ್ ಗೇರು ಡೌನ್ ಆಗಿರ್ಬೇಕು. ಯಾಕೆಂದರೆ ಲ್ಯಾಂಡಿಂಗ್ ಗೇರ್ ಇದ್ರೆ ಇಟ್ ವಿಲ್ ಗಿವ್ ಅ ಡ್ರ್ಯಾಗ್ ಪೆನಾಲ್ಟಿ, ನಿಮಗೆ ಸ್ಪೀಡ್ ತೊಗೊಳಕ್ಕೆ ಬಿಡೋದಿಲ್ಲ, ಇಟ್ ಈಸ್ ಅಬ್ಸ್ಟ್ರಕ್ಟಿಂಗ್ ದಿ ಏರ್ ಫ್ಲೋ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ಡ್ಯುಯಲ್ ಇಂಜಿನ್, ಗಿವನ್ ದ್ಯಾಟ್ ದೇರ್ ವಾಸ್ ಲಾಸ್ ಆಫ್ ಥ್ರಸ್ಟ್, ಇಂಜಿನಲ್ಲಿ ಎನಫ್ ಪವರ್ ಇಲ್ಲ ಅಂದರೆ ಹೈಡ್ರಾಲಿಕ್ಸ್ ವರ್ಕ್ ಆಗಲ್ಲ, ಹೈಡ್ರಾಲಿಕ್ಸ್ ವರ್ಕ್ ಆಗದೆ ಹೋದರೆ ಲ್ಯಾಂಡಿಂಗ್ ಗೇರ್ ಮೇಡಬಲ್ಲ. ಒಂದು ಇಂಜಿನ್ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ಏನೂ ಇಶ್ಯೂ ಇರ್ತಿಲ್ಲ, ಯಾಕೆಂದರೆ ಆಟೋಮೆಟಿಕ್ಲಿ ಲ್ಯಾಂಡಿಂಗ್ ಗೇರ್ ಟ್ರಾನ್ಸ್ಫರ್ ಯೂನಿಟ್ ಅಂತ ಇರುತ್ತೆ. ಇನ್ನೊಂದು ಇಂಜಿನಿಂದ ಅದು ಹೈಡ್ರಾಲಿಕ್ ಪವರ್ ತೊಗೊಂಡು ಇಟ್ ಕ್ಯಾನ್ ರಿಟ್ರಾಕ್ಟ್ ದಿ ಲ್ಯಾಂಡಿಂಗ್ ಗೇರ್. ಬಟ್ ಈ ನೆನ್ನೆ ಸಿಚುವೇಶನಲ್ಲಿ ಇಟ್ ವಾಸ್ ಬೇರ್ಲಿ 59 ಸೆಕೆಂಡ್ಸ್ ಏರ್ಬೋರ್ನ್ ಇತ್ತು. ಸೊ ಲ್ಯಾಂಡಿಂಗ್ ಗೇರ್ ಅಪ್ ಮಾಡಿದ್ರು, ಬೈ ದ ಟೈಮ್ ಇವನ್ ಲ್ಯಾಂಡಿಂಗ್ ಗೇರ್ ಫುಲ್ ಮೇಲ್ ಹೋಗೋದಕ್ಕೆ ಇಟ್ಸ್ ಅ ಕಂಪ್ಲೀಟ್ 1 minute ಸೈಕಲ್. ಸೊ ಅದು ಮೇಲ್ ಕಂಪ್ಲೀಟ್ ಹೋಗೋ ಅಷ್ಟೊತ್ತಿಗೆ ಏರ್ಕ್ರಾಫ್ಟ್ ಆಲ್ರೆಡಿ ಕೆಳಗೆ ಬಂತಾರೆ. ಸೊ ಹಾಗಾಗಿ ಅದು